ಕೋವಿಡ್ ಸಂಕಷ್ಟದ ಕಾಲದಲ್ಲಿ ಔಷಧಗಳು ಮತ್ತು ಉಪಕರಣಗಳ ಖರೀದಿಯಲ್ಲಾಗಿರುವಂತಹ ಹಗರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಆಯೋಗದ ವರದಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಇದರ ಬಗ್ಗೆ ಉಪಮುಖ್ಯಮಂತ್ರಿ ಮಾತನಾಡಿದ್ದಾರೆ. ಮುಂದೇನು ಅನ್ನೋದರ ಬಗ್ಗೆ ನಮಗೆ ಗೈಡ್ ಮಾಡೋದಕ್ಕೆ ಒಂದು ಕಮಿಟಿ ರಚನೆ ಮಾಡಿದ್ದೀವಿ, ಫ್ಯಾಕ್ಟ್ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ವರದಿಯನ್ನ ನಾವು ಒಪ್ಪಿಕೊಂಡಿದ್ದೀವಿ, ಕುನ್ನಾ ವರದಿಯನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ, ಕ್ರಿಮಿನಲ್ ಕೇಸ್ ದಾಖಲಿಸೋದಕ್ಕೆ ವರದಿಯಲ್ಲಿ ಹೇಳಿದ್ದಾರೆ ಅಂತ ಡಿ.ಕೆ.ಶಿ ಹೇಳಿದ್ದಾರೆ. ಲೀಗಲಿ ಕ್ರಿಮಿನಲ್ ಈಗ ಹೇಳಿದ್ನಲ್ಲ, ಅವ್ರು ಬರ್ದಿರೋದು ಎಲ್ಲ ಏನೇನ್ ಹೇಳ್ಬೇಕು ಎಲ್ಲ ಅದನ್ನೆಲ್ಲ ಹೋಗ್ತದಲ್ಲ. ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ SIT ರಚನೆಗೆ ನೀವು ತೀರ್ಮಾನ ಮಾಡಿದ್ರಿ, ರಚನೆ ಆಗಿದೆಯಾ ಅಥವಾ ಪ್ರೋಸೆಸ್ ಶುರು ಆಯ್ತಾ ಸರ್ ಅಂತ ನಿಮ್ಗೆಲ್ಲ ಗೊತ್ತಾಗ್ತದೆ. ಬಂದ ತಕ್ಷಣ ಎಲ್ಲ ಕಂಪ್ಲೀಟ್ ರಿಲೀಸ್ ಮಾಡ್ತೀವಿ. ಪ್ರೋಸೆಸ್ ಸರ್, ಈ ಕೇಸ್ ತಗೊಳ್ಳೋದಕ್ಕೆ ಕೆಲ ಆಫೀಸರ್ಸ್ ಬರ್ತಾರೆ, ಅದಕ್ಕೆ SIT ರಚನೆ ಆಗಿಲ್ಲ ಅಂತ ಆರೋಪ ಮಾಡ್ತಾ ಇದ್ದೀವಿ. ನೋಡ್ಯಾ, ಯಾವ ಬಿಜೆಪಿಯವ್ರಿಗೂ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ. ಕಮಿಟಿ ಏನ್ ರೆಕಮೆಂಡ್ ಮಾಡಿದೆ ಅದನ್ನ ನೋಡ್ತಾ ಇದೀವಿ. ಆಫೀಸರ್ಸ್ಗೆ ಫುಲ್ ಎನ್ಪವರ್ ಮಾಡಿದೀವಿ. ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ಸರ್, ವರದಿಯಲ್ಲಿ ಈಗ ಯಡಿಯೂರಪ್ಪ ಮತ್ತು ಶ್ರೀರಾಮುಲು ಹೆಸರು ಮಾತ್ರ ಇರುತ್ತದೆ, ಅವರು ಒಂದಷ್ಟು ಕ್ರಿಮಿನಲ್ ಸಂಬಂಧಪಟ್ಟಂತೆ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಎನಿ ನೇಮ್ಸ್. ಬೇರೆ ಎಲ್ಲರೂ ಕೂಡ ಇದ್ದಾರೆ. ಯಾವ್ದು ಅವ್ರ ಆಫೀಸರ್ಸ್ ನೋಡ್ತಾರೆ, ಅದನ್ನ ನಾವು ನೋಡಲ್ಲ. ತಾರ್ಕಿಕ ಅಂತ್ಯ ಎಲ್ಲಿಗೆ ಹೋಗುತ್ತೆ, ಯಾವಾಗ ಆಗ್ಬೋದು ಏನು ಅಂತ ಹೇಳಿ. ತಾರ್ಕಿಕ ಅಂತ್ಯಕ್ಕೆ ಎಲ್ಲಿವರೆಗೂ ಹೋಗುತ್ತೆ? ತಾರ್ಕಿಕತೆ ಕಾಣುತ್ತಾ? ಏನೇಳಿ ಕಾಣುತ್ತಾ ಸರ್? ಇದು ಸ್ಟೇಜ್ ಬೈ ಸ್ಟೇಜ್ ಒಂದೇ ದಿನ ಇಷ್ಟೊಂದು ಓದಕ್ ಆಗ್ತದ? ಇವತ್ತೊಂದು ಪುಸ್ತಕ ಓದಿದ್ದೀವಿ. ಟೈಮ್ ಇಟ್ ಟೇಕ್ ಸಮ್ ಟೈಮ್. ಇಲ್ಲ, ಅವ್ರು ಮಾಡ್ತಾರೆ. ಅವ್ರು ಬಿಟ್ಬಿಟ್ಟಿದೀವಿ ಅವ್ರಿಗೆಲ್ಲ. ಅವ್ರು ಯಾವಾಗ ನೋಡ್ಬಿಟ್ಟು ಎಲ್ಲ ನೋಡ್ಬಿಟ್ಟು ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ. We don't want to involve all those things. The officers will take care of that. ಕರೋನಾ ಹಗರಣ ಸಂಬಂಧಪಟ್ಟಂತೆ ಒಂದಷ್ಟು ಜನ ಕೂಡ ಕಣ್ಣೀರು ಹಾಕಿದ್ರು, ಒಂದಷ್ಟು ಅವ್ಯವಹಾರ ಆಗಿರುವಂತದ್ದು, ಅವನ್ನೆಲ್ಲರೂ ಕೂಡ ಜೈಲಿಗೆ ಕಟ್ಟುವಂತ ಸಾಧ್ಯತೆ ಅಂತ ಅದು ಹೋಗೋದು. ಹೆಣದ ಮೇಲೆ ಹಣ ಹೊಡೆದಿದ್ದಾರೆ ಅಂತ ನಾವೇ ಅಸೆಂಬ್ಲಿಯಲ್ಲಿ ಭಾಷಣ ಮಾಡಿದೀವಿ, ನಾವೇ ಕಣ್ಣಲ್ಲಿ ನೋಡಿದೀವಿ, ನಮ್ಗೆ ಗೊತ್ತಿದೆ. ಗಂಟು ಕಟ್ಲೆ ಭಾಷಣ ಮಾಡಿದೀವಿ, ಅನುಭವಿಸಿದೀವಿ. ಜನ ಇದನ್ನೆಲ್ಲ ನೋಡಿ ರೋಷಿದೆ. ಈಗ ನಾ ಸುಮ್ನೆ ನಿಮ್ಗೆ ಉದಾಹರಣೆ ಹೇಳ್ತಾ ಇದೀನಲ್ಲ ನಾನು. ಯಾಕ್ರಿ ಹೆಂಗ್ರಿ ಏನಂತ ಆಫೀಸರ್ಸ್ಗೆ ಕೇಳಿದೆ, ಅವ್ರು ತೋರಿಸಿದ್ರು. ಏನ್ ಮಾಡ್ಬೇಕು ಸ್ವಾಮಿ ಇದಕ್ಕೆ, ನಿಮ್ ಕಾನೂನು ಏನ್ ರೆಕಮೆಂಡೇಶನ್ ಮಾಡಿದಾರೆ ಅಂತ ಒಂದು ಸ್ಮಾಲ್ ನಿಮ್ಗೆ ಹೇಳಿದೆ ಅಷ್ಟೇ. BBMPಲಿ 84 ಲಕ್ಷ. 84 ಲಕ್ಷ ಅಂದ್ರೆ ಏನು, 1 ಕೋಟಿಗೆ 16 ಲಕ್ಷ ಕಡಿಮೆ. ಬೆಂಗಳೂರು ಸಿಟಿ ಎಷ್ಟು ಮನೆ ಇದೆ. ಆಮೇಲೆ ಇದು ಕಿದ್ವಾಯಲ್ಲಿ 24 ಲಕ್ಷ ಮಾಡಿದಾರಂತೆ. ಒಂದೇ ಸಂಸ್ಥೆಯಲ್ಲಿ 24 ಲಕ್ಷ ಅಂತಂದ್ರೆ ಎಷ್ಟು ನಿಂತ್ಕೋಬೇಕು ಹೇಳಿ. ಈಗ ನಾವು 50,000 ಜನ ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರೆ ಎಷ್ಟು ಜನ ಇರ್ತಾರೆ? 24 ಲಕ್ಷ ಅಂತಂದ್ರೆ ಎಷ್ಟು? ಆಮೇಲೆ ಅಲ್ಲಿ ಅಫಿಷಿಯಲ್ ಆಗೇ ಇಲ್ಲ, ಅಲ್ಲಿ ICM ಅಪ್ರೂವಲ್ದು ಅಲ್ಲಿ ಯಾವ್ದು ಇಲ್ವೇ ಇಲ್ಲ ಅಲ್ಲಿ. ಅದಂಗೆ ಅಷ್ಟೊಂದು ಬಿಲ್ ಹೋಯ್ತು ಅಲ್ಲಿಗೆ. 146 ಕೋಟಿ ರೂಪಾಯಿ ಎಲ್ಲೋಯ್ತು, ಯಾರಿಗೋಯ್ತು? ಅದೆಲ್ಲ ಅವ್ರು ಬಿಟ್ಟಿದೀವಿ. ಅದಕ್ಕೆ ನಾನು ಪ್ರೋಗ್ರೆಸ್ ಕೇಳ್ತಾ ಇದೀವಿ. ದೇ ಆರ್ ಡೂಯಿಂಗ್ ಇಟ್. ಕೆಲವೆಲ್ಲ ನೋಟಿಸ್ ಇಶ್ಯೂ ಮಾಡಿದ್ದಾರೆ, ಎಲ್ಲ ಮಾಡಬೇಕು ಅಂತ ಮಾಡಿದ್ದಾರೆ ಎಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.